ಈಗಾಗಲೇ ತಹಸೀಲ್ದಾರ್ಗೆ ಹೇಳಿದ ಕಲ್ಮೂರು ರೋಡಿಗೆ ಜಾಗ ಇದೆ, 5 ಎಕರೆ ಸ್ಟೇಡಿಯಂಗೋಸ್ಕರ ಕೊಡ್ರಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಆದಷ್ಟು ಬೇಗನೆ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ನಾಗವಂದಲ್ಲಿ ಸ್ಟೇಡಿಯಂ ಆಗ್ತಾ ಇದೆ. ಕಮಲಾಪುರ ತಾಲೂಕಾಗೋಸ್ಕರ ಇಲ್ಲಿ ಕೂಡ ಅರ್ಜೆಂಟಾಗಿ ಸ್ಟೇಡಿಯಂ ಮಾಡಬೇಕಾಗಿದೆ. ಯಾಕಂದ್ರೆ ಎಷ್ಟು ಓದಕ್ಕೆ ಇಂಟ್ರೆಸ್ಟ್ ಪಡ್ತಾರೋ ಹುಡುಗರು, ಅಷ್ಟು ಆಟ ಆಡೋಕ್ಕೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇಂದ ಇವತ್ತು ಕಲಿತಕ್ಕಂಥ ನಾವು ನೋಡಿದ್ದೇವೆ. ಆದರೆ ಇವತ್ತು ನಿಲಿಂಗ ಮೇಡಮ್ ಅವರು ಟ್ರಾನ್ಸ್ಫರ್ ಆಗಿ ನಡೆದಿದ್ದಾರೆ. ಇಲ್ಲಿ ನಾವು ಹೇಳ್ತೀವಿ ಬ್ಯಾಡ್ ಮೇಡಮ್ ಇಲ್ಲೇ ಇರಿ, ನಮ್ದೇನು ನಿಮ್ಗೆ ತೊಂದರೆ ಇಲ್ಲ, ನಿಮ್ಗೆ ತೊಂದರೆ ಇಲ್ಲ ಸರ್, ಬೇರೆಯವ್ರ ತೊಂದರೆ ಭಾಳ ಆಗ್ಯದ, ಅದಕ್ಕೆ ಇಲ್ಲಿಗೆ ಹೋಗ್ತೀನಿ ಅಂತಕ್ಕಂಥ ಕೂಡ ಹೇಳ್ತಿದ್ವಿ. ಆದರೆ ಒಳ್ಳೆ ಕೆಲಸ ಮಾಡೋರಿಗೆ ಯಾವುದೇ ಸರ್ಕಾರಿ ಯಾವುದೇ ಪಕ್ಷ, ಅದು ಪಕ್ಷ ಈ ಪಕ್ಷ ಅನ್ನೋಕ್ಕಿಂತಲೂ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಾಯ ಮಾಡಲೇಬೇಕು. ಯಾಕಂತಂದ್ರೆ ಇವತ್ತು ಆ ಸರ್ಕಾರದಾಗ ಇದ್ದು ಬಂದಾರ, ಈ ಸರ್ಕಾರದಾಗ ಇದ್ದು ಬಂದಾರ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಇವತ್ತು ನಮ್ಮ ಜನರಿಗೋಸ್ಕರ ಯಾರು ಕೆಲಸ ಮಾಡ್ತಾರ, ತಾಲೂಕಾ ಪಂಚಾಯತಿ ಅಂತ ಅಂದ ಕೂಡಲೇ ಗ್ರಾಮಗಳು ಎಲ್ಲರೂ ಕೂಡ ಸರಿಯಾಗಿ ಆಗ್ಬೇಕು, ಗ್ರಾಮ ಸ್ವಚ್ಛ ಆಗಿರ್ಬೇಕಂದ್ರೆ ತಾಲೂಕಾ ಪಂಚಾಯತಿ ಅಧಿಕಾರಿಗಳು ಮತ್ತು ತಾಲೂಕಾ PDOಗಳು ಮಾತ್ರ ಭಾಳ ಇದ್ದಂಥ ವಿಷಯ. ಆದ್ರೆ ಇವೆಲ್ಲ ನೋಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ತಾಲೂಕ್ ಪಂಚಾಯತ್ ಇಒ ಮೇಡಮ್ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಸಮಯ ಕೂಡ ಬಹಳಷ್ಟಾಗಿ ನಾನು ಜಾಸ್ತಿ ಸಮಯ ತಗೊಲಾರ್ದೆ ನಾವು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಗೆ ಆಗಮಿಸಿದ್ದೀರಿ. ಇವತ್ತು ಯಾವ್ಯಾವ ಸಾಮಾನುಗಳು ಎದೆದು ಕೊಡಬೇಕು ಅಂತಕ್ಕಂಥದ್ದು ಕೂಡ ಮೇಡಮ್ ಅವ್ರು ಹೇಳಿದ್ರು. ನನ್ನ ಮೊದಲನೇ ಆದ್ಯತೆ ಹೆಲ್ತ್ ಮತ್ತು ಎಜುಕೇಶನ್ ಸಂಬಂಧಪಟ್ಟಂಥದ್ದು ಏನೇ ಇದ್ರು ಮೊದಲನೇ ಆದ್ಯತೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳಿದೆ. ಇವತ್ತು ಕಮಲಾಪುರ ದೂರ ಆಗ್ತದೆ ಅಂತೇಳಿ ಸ್ವಂತನೇ ಹಾಸ್ಪಿಟಲ್ ಬಿಡ್ಲಿಬೇಕಂದ್ರೆ ಹೋದ ಅವಧಿಯಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ಹೋದ ಸಲನು ಗೆಲ್ಸಿದ್ರಿ, ಮತ್ತೆ ಈ ಸಲನು ಗೆಲ್ಸಿದ್ರಿ, ಮತ್ತೆ ಮುಂದೆ ನನಗೆ ಶಾಸಕರು ಮಾಡ್ತೀರ ನನ್ನ ಮೇಲೆ ಎಲ್ಲರ ಮೇಲೆ ವಿಶ್ವಾಸ ಕೂಡ ನನಗಿದೆ. ಆದರೆ ಸ್ವಂತ ಜನಗಳು ಆ ಭಾಗದಲ್ಲಿ ಬರ್ಲಕ್ಕೆ ಲೇಟ್ ದೂರ ಆಗ್ತಂತ ಕಾರಣಕ್ಕೆ ಅಲ್ಲಿ 2 ಕೋಟಿ ರೂಪಾಯಿ ಕೊಟ್ಟು ಹಾಸ್ಪಿಟಲ್ ಬಿಲ್ಡಿಂಗ್ ಮತ್ತು ಕ್ವಾರ್ಟರ್ಸ್ ಬಿಲ್ಡಿಂಗ್ ಎಲ್ಲ ರೆಡಿ ಮಾಡಿ 3 ವರ್ಷ ಆಯ್ತು ನೋಡಿ. ಆದರೆ ತಾವೆಲ್ಲ ಆಶಾ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆ ತಾವು ಇಲ್ಲಿ ಎಲ್ಲರೂ ಬಂದಿದ್ದೀವಿ. ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಜೀವನ ಕಾಪಾಡ್ತಕ್ಕಂಥದ್ದು ಆ ಕರ್ತವ್ಯ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಆದರೆ ತಾವು ದುಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ನೋಡಿದ್ರೆ ಸರ್ಕಾರದಿಂದ ಏನೇ ಸೌಲಭ್ಯ ಸಿಗಬೇಕಾಗಿತ್ತು ಅದು ಯಾವುದೂ ಕೂಡ ಏನು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅನೇಕರು ಬೆಂಗಳೂರಲ್ಲಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಕೂಡ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದೀವಿ. ಆದರೆ ಇವತ್ತು ಕೆಲವು ಜನಗಳಿಗೆ ಮಾತ್ರ ನಾವು ವಿತರಣೆ ಮಾಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಎಜುಕೇಶನ್ ಸಂಬಂಧಪಟ್ಟಂತೂ ಮತ್ತು ಹ್ಯಾಂಡಿಕ್ಯಾಪ್ಟ್ ಸಂಬಂಧಪಟ್ಟಂತೂ ಏನೇ ನಮಗೆ ಕೊಡ್ಲಿಕ್ಕೆ ಅವಕಾಶ ಇರ್ತದೋ 90% ಇವ್ರಿಗೆ ಹೇಳಿದ್ದೀನಿ. ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡ್ತೀರಿ ಅಷ್ಟು ಪರ್ಸೆಂಟೇಜ್ ಮೇಲ್ಪಟ್ಟು ಎಲ್ಲ ತಗೋತಾರೆ. ಕಂಪ್ಲೀಟ್ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ಕೂಡ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕಮಲಾಪುರದಲ್ಲಿ ಕೂಡ ಅನೇಕ ಕೆಲಸಗಳಾಗಬೇಕಾಗಿದೆ, ಕಚೇರಿಗಳಾಗಬೇಕಾಗಿದೆ. ಇವು ದಿನ 24x7 ವಾಟರ್ ಸಪ್ಲೈ ಕೂಡ ಕೆಲಸ ಪ್ರಾರಂಭ ಆಗ್ತಾ ಇದೆ. ಮಟ್ಟಲ್ಲಿ ಕೂಡ ಇಲ್ಲೇ ಹಾಕಿದ್ದಾರೆ. ಇವತ್ತು ಹೆಲ್ತ್ ಬಿಲ್ಡಿಂಗ್ಗೋಸ್ಕರ ಈಗ ಇದ್ದ ಬಿಲ್ಡಿಂಗ್ ಡೆವಲಪ್ ಮಾಡಿ ಅದು ಕೂಡ 42 ಕೋಟಿ ಕೊಟ್ಟಿದ್ದೇವೆ. ನಿನ್ನೆ ಬಂದು ಸೈಟ್ ನೋಡ್ಕೊಂಡು ಹೋಗಿದ್ದಾರೆ ಡಿಪಾರ್ಟ್ಮೆಂಟ್ದವರು. 3 ಕೋಟಿದಲ್ಲಿ ಪ್ರಾರಂಭ ಆಗ್ತದೆ. ಮಿನಿ ವಿಧಾನಸೌಧ ಮೇಲೆ ಗುಡ್ಡದಲ್ಲೇ ಕೊಟ್ಟಿದ್ದೇವೆ, ಅದು ಕೂಡ ಕೆಲಸ ಪ್ರಾರಂಭ ಆಗ್ತದೆ. ಇದ್ರ ಜೊತೆಯಲ್ಲಿ ತಮಗೆ ಏನೇನೇ ಕೂಡ ಮಾಡಿ ಸಾಧ್ಯದ ನಮ್ಮ ಕಡೆದು ನಾನೆಲ್ಲ ಕೂಡ ಮಾಡ್ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ತಮಗೆ ಏನೇ ಕೂಡ ಇದ್ದರೂ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗ ಈಗಾಗಲೇ ನಾನು ಹೇಳಿದೆ ಹೆಲ್ತ್ ಆಫೀಸರಿಗೆ ಅವ್ರಿಗೆ ಏನೇನು ಮಾಡ್ಬೇಕಮ್ಮ ಸರ್ ನೀವು ನಮ್ಮ ಮಾಹಿತಿ ಕೊಡ್ರಿ, ನಮ್ಗೆ ಏನು ಸಾಧ್ಯ ಮಾಡೋಣ ಅಂತಕ್ಕಂಥದ್ದು ಕೂಡ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಏನು ಕೇಳ್ತಿರೋ ನಮ್ಮಿಂದ ಏನು ಮಾಡಿಕೊಂಡು ಸಾಧ್ಯ ಇದೆ. ಯಾಕಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತಿದೆ ಸರ್ಕಾರ ನಮ್ದಿಲ್ಲ, ಆದರೂ ನಮ್ಮಿಂದ ಏನು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಕ್ಕಂಥ ನೀವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತಕ್ಕಂಥದ್ದು ಕೂಡ ಮತ್ತೊಂದು ಸರ್ತಿ ತಮ್ಮೆಲ್ಲರಿಗೆ ಹೇಳಿ. ಯಾಕಂತಂದ್ರೆ ಬೆಳೆಯೂ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಾನು ಅದೇ ಪ್ಯೂರಿಗೆ ಹೇಳಿ ನಾನು ಏನು ಮಾಡಿ ಲಿಸ್ಟ್ ಮಾಡಿ ಕೊಡ್ತೀವಿ ಕೊಡ್ರಿ. ನಿಂದರ್ ಚೇಂತ ಸರ್